ಪತ್ರ ಬರೆದವರು ಅದು ವಿಪಕ್ಷಗಳ ಟೀಕೆಗೆ ಗುರಿಯಾಗಿರುವಂಥದ್ದು. ಮೊದಲು ಪರಿಹಾರ ಘೋಷಣೆ ಮಾಡಿ, ಪರಿಹಾರ ಇಲ್ಲಿ ಘೋಷಣೆ ಮಾಡಿದೇನೆ ಬರ ಪರಿಹಾರ ಕಂಡ ವ್ಯವಸ್ಥೆ ಅಂತ ಎಷ್ಟು ಮಟ್ಟಿಗೆ ಹೇಳ್ತೀರಾ ಅಂತ. ನೋಡಿ, ನಾವು ಕೇಳ್ತಾ ಇರೋದು ಇವತ್ತು ಕುಡಿಯೋ ನೀರಿಗೆ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಬಹಳ ತೊಂದರೆ ಆಗುತ್ತೆ. ಅದಕ್ಕೆ ಮುನ್ನೆಚ್ಚರಿಕೆ ಕಾರ್ಯಕ್ರಮ ತಗೋಬೇಕಲ್ಲ. ಅದಕ್ಕೆ ನಾವು ಮಾಡಿಲ್ಲ ಸರಿ. ಅದಕ್ಕೆ ನಾವು ಅಡ್ವಾನ್ಸ್ ಆಗಿ NDRF ನಲ್ಲಿ ಅಡ್ವಾನ್ಸ್ ಆಗಿ ಹಿಂದೆ ಎಲ್ಲ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ. ನಮಗೆ ಬರಬೇಕಾದಂಥ ಹಣದಲ್ಲಿ ಒಂದಿಷ್ಟು ಹಣವನ್ನು ನಾವು ಮುಂಗಡವಾಗಿ ಕೊಡಿ ಅಂತೇಳಿ ಕೇಳಿ ಹಿಂದೆ ಎಲ್ಲ ಅನೇಕ ಸಂದರ್ಭದಲ್ಲಿ ನಾವು ಕೇಂದ್ರಕ್ಕೆ ಬೇಡಿಕೆ ಕೊಟ್ಟಿದ್ದೇವೆ. ಅದೇ ರೀತಿ ನಾವು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಕೂಡ ಪತ್ರವನ್ನು ಬರೆದಿದ್ದೇನೆ ಪ್ರಧಾನಮಂತ್ರಿಗಳಿಗೆ. ಹಾಗಾಗಿ ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು ಒಂದು ಸ್ಪೆಷಲ್ ಗ್ರಾಂಟ್ ಕೊಡಿ ಅಂತ, ಆಮೇಲೆ ನಾವು ವರದಿಯನ್ನು ಸಲ್ಲಿಸ್ತೇವೆ. ಮುಖ್ಯಮಂತ್ರಿಗಳು, ನಾನು ಮತ್ತು ನಾವು ಸಚಿವರುಗಳು ಹೋಗಿ ಅವರಿಗೆ ಬೇಡಿಕೆ ಕೊಡ್ತೇವೆ. ಅದಕ್ಕೆ ಮೊದಲು ನಮಗೆ ಒಂದಿಷ್ಟು NDRF ನಲ್ಲಿ ಕೊಡಿ ಅಂತ ಹೇಳಿ ಕೇಳಿದ್ದೇವೆ. ತಪ್ಪೇನಿಲ್ಲ, ಅವ್ರು ಕೊಡೋದು ಬಿಡೋದು. ರಾಜ್ಯ ಸರ್ಕಾರ ಪರಿಸ್ಥಿತಿ ಅಲ್ಲ, ಈಗ ನಾವು ಟೀಮ್ಗಳನ್ನೆಲ್ಲ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ 1 ವಾರದೊಳಗಾಗಿ ವರದಿಯನ್ನು ಸಲ್ಲಿಸಿ ಕುಡಿಯೋ ನೀರಿನ ಪರಿಸ್ಥಿತಿ ಮತ್ತು ಮುಂದೆ ಬರದ ಪರಿಸ್ಥಿತಿ ಹೇಗಾಗ್ಬೋದು, ಜೊತೆಗೆ ಈ ರಿಸರ್ವಾಯರ್ಸ್ ಅಲ್ಲಿ ಎಷ್ಟು ನೀರಿದೆ, ನೀರು ಒಳಹರಿವು ಬರ್ತಾ ಇದೆಯಾ ಏನು, ಇದನ್ನೆಲ್ಲ ವರದಿಯನ್ನು 1 ವಾರದೊಳಗಾಗಿ ಸಲ್ಲಿಸಿ ಅಂತ ಹೇಳಿ ಮುಖ್ಯಮಂತ್ರಿಗಳು ನಾನು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ. ಆ ವರದಿ ಬಂದ ತಕ್ಷಣ ಕೇಂದ್ರದ ಏನು ಪ್ಯಾರಾಮೀಟರ್ಸ್ಗಳಿದೆ ಅದನ್ನ ಆಧಾರದ ಮೇಲೆ, ಅಂದ್ರೆ ಮಳೆ ಎಷ್ಟಿರಬೇಕು, ಮಳೆ ಬರದೇ ಇದ್ರೆ ಎಷ್ಟು ಪ್ರಮಾಣ ಇರಬೇಕು, ಮತ್ತು ಮಾಯಿಶ್ಚರ್ ಎಷ್ಟಿರಬೇಕು, ಮತ್ತು ಅಲ್ಲಿನ ಮುಂದೆ ಬರ್ತಕ್ಕಂಥದ್ರಲ್ಲಿ ವರದಿ ರಿಪೋರ್ಟ್ಗಳು ಏನು ವೆದರ್ ರಿಪೋರ್ಟ್ಸ್ ಇದೆ, ಅದು ಈ ರೀತಿ ಅನೇಕ ಪ್ಯಾರಾಮೀಟರ್ಸ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದರ ಆಧಾರದ ಮೇಲೆ ನಾವು ಡಿಕ್ಲೇರ್ ಮಾಡೋದಕ್ಕೆ ಮುಂದುವರಿತೇವೆ. ಸುಮ್ಮನೆ ಡಿಕ್ಲೇರ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಕೇಂದ್ರ ಸರ್ಕಾರದಲ್ಲಿ ಒಂದಿಷ್ಟು ಪ್ಯಾರಾಮೀಟರ್ಸ್ಗಳಿದ್ದಾವೆ. ಅದರ ಆಧಾರದ ಮೇಲೆ ನಾವು ಒಂದು ಜಿಲ್ಲೆ ಅಥವಾ ಒಂದು ತಾಲೂಕನ್ನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡ್ತೇವೆ.